ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮನನ ಚಿಂತನ ಥೀಮ್: ಸ್ಥೂಲ ವತನದಿಂದ ಸೂಕ್ಷ್ಮವತನವಾಸಿ ಫರಿಷ್ಠೆಯಾಗುವ ಪುರುಷಾರ್ಥ. ಓಂ ಶಾಂತಿ. ಮಧುರ ಮಕ್ಕಳೇ, ಇಂದು ಬಾಬ್ದಾದ ನಮಗೆ ಅತ್ಯಂತ ಗುಪ್ತವಾದ ಯಾತ್ರೆಯನ್ನು ನೆನಪಿಸುತ್ತಿದ್ದಾರೆ. ನೆನಪಿನ ಯಾತ್ರೆ, ಮುಕ್ತಿಧಾಮದ ಯಾತ್ರೆ, ಮಾನವನಿಂದ ಫರಿಷ್ಠೆಯಾಗುವ ಯಾತ್ರೆ. ಈ ಯಾತ್ರೆ ಹೊರಗೆ ಕಾಣಿಸುವುದಲ್ಲ, ಇದು ಅಂತರಂಗದ ಯಾತ್ರೆ, ಇದು ಸ್ಥಿತಿಯ ಯಾತ್ರೆ. ಕೇಂದ್ರ ಮನನ ಪ್ರಶ್ನೆ: ಮೂಲವತನ ವಾಸಿಯಿಂದ ಸೂಕ್ಷ್ಮವತನವಾಸಿ ಫರಿಷ್ಠೆಯಾಗುವ ಪುರುಷಾರ್ಥವೇನು? ಉತ್ತರ: ಒಂದೇ ಸಾಲಿನಲ್ಲಿ ಬೇಹದ್ದಿನ ಸೇವೆಯಲ್ಲಿ ದೇಹಾಭಿಮಾನವನ್ನು ಸಂಪೂರ್ಣ ಸ್ವಾಹ ಮಾಡುವುದು. ಮನನ: ಫರಿಷ್ಠೆ ಅಂದರೆ ಯಾರು? ಫರಿಷ್ಠೆ ಎಂದರೆ ದೇಹವಿಲ್ಲದ ಆತ್ಮ ಅಲ್ಲ. ಫರಿಷ್ಠೆ ಎಂದರೆ ದೇಹದಲ್ಲಿ ಇದ್ದರೂ ದೇಹ ಭಾವವಿಲ್ಲದ ಆತ್ಮ. ಮೂಳೆ ಮಾಂಸ ಇದ್ದರೂ ಮಮತ್ವ ಇಲ್ಲ, ಬಂಧನವಿಲ್ಲ, ಜೀವನ್ಮುಕ್ತ ಸ್ಥಿತಿ. ಸ್ವಯಂ ಪರಿಶೀಲನೆ: ನಾನು ದೇಹದಲ್ಲಿದ್ದೇನೆ ಅಥವಾ ದೇಹವೇ ನಾನು ಆಗಿದ್ದೇನಾ? ನನ್ನ ಖುಷಿ ದೇಹಧಾರಿತನವೇ, ಆತ್ಮಧಾರಿತನವೇ? ಮನನ: ಮೂಳೆಗಳನ್ನು ಸ್ವಾಹ ಮಾಡುವುದು ಎಂದರೇನು? ಇದು ದೇಹವನ್ನು ನಾಶ ಮಾಡುವುದು ಅಲ್ಲ, ಇದು ದೇಹಾಭಿಮಾನ, ಆಲಸ್ಯ, ಸ್ವಾರ್ಥ, ಹೆಸರು, ಮಾನ, ನನ್ನ ಸಮಯ, ನನ್ನ ಸೌಲಭ್ಯ ಇವೆಲ್ಲವನ್ನು ಆತ್ಮಿಕ ಸ್ಥಿತಿಯಲ್ಲಿ ಅರ್ಪಿಸುವುದು. ದದೀಚಿ ಋಷಿಯಂತೆ ನನ್ನದೇನೂ ಇಲ್ಲ, ಎಲ್ಲವೂ ಸೇವೆಗೆ. ಪ್ರಶ್ನೆ: ನಾನು ಸೇವೆ ಮಾಡುತ್ತೇನೆನಾ ಅಥವಾ ಸೇವೆ ನನಗೆ ಅನುಕೂಲವಾದಾಗ ಮಾತ್ರವೇ? ಮನನ: ಗುಪ್ತ ಯಾತ್ರೆಯ ಗುಪ್ತ ಲಕ್ಷಣಗಳು. ಈ ಯಾತ್ರೆ ಶಬ್ದವಿಲ್ಲ, ಪ್ರದರ್ಶನವಿಲ್ಲ, ಮೆಚ್ಚುಗೆ ಇಲ್ಲ, ಆದರೆ ಫಲ ಬಹಳ ದೊಡ್ಡದು. ಯಾತ್ರೆ ಎಂದರೆ ಮನ್ಮನಾಭವ, ಮಧ್ಯಾಜೀಭವ. ಚಿಂತನೆ: ನನ್ನ ದಿನದೊಳಗೆ ತಂದೆಯ ನೆನಪು ಎಷ್ಟು ಶೇಕಡ ಇದೆ? ದೇಹದ ಚಿಂತನೆ ಎಷ್ಟು ಶೇಕಡ ಇದೆ? ಮನನ: ಮಹಾವೀರ ಸ್ಥಿತಿ ಎಂದರೆ ವಿನಾಶದ ದೃಶ್ಯವನ್ನು ನೋಡಿ ಅಲುಗದ ಸ್ಥಿತಿ. ಯಾರೇ ಏನೇ ಮಾಡಿದರೂ ಒಳಗಿಂದ ಶಾಂತಿ, ನಾಟಕ ಎಂಬ ಸ್ಪಷ್ಟತೆ. ಮಹಾವೀರ ಭಯರಹಿತ ಆತ್ಮ. ಪ್ರಶ್ನೆ: ಸಣ್ಣ ಸಣ್ಣ ಮಾತುಗಳು ನನಗೆ ಅಲುಗಾಟ ಕೊಡುತ್ತವೆ ಅಥವಾ ನಾನು ಸಾಕ್ಷಿ ಸ್ಥಿತಿಯಲ್ಲಿದ್ದೇನಾ? ಮನನ: ಪ್ರಯತ್ನ ಪದವನ್ನೇ ಅಂತ್ಯಗೊಳಿಸಬೇಕು. ಬಾಬ್ದಾದ ಹೇಳುತ್ತಾರೆ, ಪ್ರಯತ್ನ ಎನ್ನುವ ಪದವೇ ಹೇಳುತ್ತದೆ ಇನ್ನೂ ಆಕರ್ಷಣೆ ಉಳಿದಿದೆ ಎಂದು. ಗುರಿ, ಪ್ರಯತ್ನ, ಸಹಜತೆ. ಅದು ಹೇಗೆ? ಮತ್ತೆ ಮತ್ತೆ ನಾನು ಆತ್ಮ. ಅಭ್ಯಾಸ: ದೇಹದ ಮೇಲೆ ಆಸಕ್ತಿ ಕಡಿಮೆ, ತಂದೆಯ ಮೇಲೆ ಪ್ರೀತಿ ಹೆಚ್ಚು. ದೈನಂದಿನ ಅಭ್ಯಾಸ, ಪ್ರಾಕ್ಟಿಕಲ್ ಚಿಂತನ. ಇಂದು ಇಡೀ ದಿನಕ್ಕೆ ಕನಿಷ್ಠ 5 ಬಾರಿ ನಾನು ದೇಹವಲ್ಲ, ನಾನು ಆತ್ಮ, ನನ್ನ ತಂದೆ ನಿರಾಕಾರ ಶಿವ. ಯಾವುದಾದರೂ ಸೇವೆ ಮಾಡುವಾಗ ನನಗೆ ಏನು ಸಿಗುತ್ತದೆ ಅನ್ನೋ ಪ್ರಶ್ನೆ ಬರುವುದೇ ಎಂದು ಗಮನಿಸು. ರಾತ್ರಿ ಸ್ವಪರಿಶೀಲನೆ: ಇಂದು ನಾನು ಫರಿಷ್ಠಾ ಸ್ಥಿತಿಗೆ ಹತ್ತಿರ ಬಂದೇನಾ? ವರದಾನ ಮನನ: ಸಹಜ ಯೋಗಿ ಭವ. ಆತ್ಮಭಾವವೇ ಬುನಾದಿ. ಆತ್ಮಭಾವ ಬಲವಾದರೆ ನೆನಪು ಸಹಜ. ನೆನಪು ಸಹಜವಾದರೆ ಫರಿಷ್ಠಾ ಸ್ಥಿತಿ ಸಹಜ. ಸ್ಲೋಗನ್ ಚಿಂತನ: ಕರ್ಮವು ಆತ್ಮನ ದರ್ಪಣ. ನನ್ನ ಕರ್ಮ ನೋಡಿ ಜನರಿಗೆ
ನನ್ನ ಶಕ್ತಿ ಕಾಣಿಸುತ್ತಿದೆಯಾ? ನನ್ನ ಶಾಂತಿ ಅನುಭವವಾಗುತ್ತಿದೆಯಾ? ಅಂತಿಮ ಸಾರ. ಸ್ಥೂಲ ಒತ್ತಡದಿಂದ ಸೂಕ್ಷ್ಮ ಒತ್ತಡಕ್ಕೆ ಹೋಗುವುದು ಎಂದರೆ ದೇಹದಲ್ಲಿದ್ದು ದೇಹದಿಂದ ಮುಕ್ತರಾಗುವುದು. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗೋದು.